ಸದ್ಯ ಜಡ್ಜ್ ನಿವಾಸದ ಒಳಭಾಗದಲ್ಲಿ ಏನಾಗ್ತಾ ಇದೆಯಾ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ರೇವಣ್ಣ ಪರ ವಕೀಲರು ಮಾಡ್ತಾ ಇರುವಂತಹ ವಾದ ಏನು? ಯಾವುದೇ ಕಾರಣಕ್ಕೂ ನೀವು SIT ಅಧಿಕಾರಿಗಳು ಏನ್ ಕಸ್ಟಡಿಗೆ ಕೇಳಿದ್ದಾರೋ ಅವರ ಕಸ್ಟಡಿಗೆ ನನ್ನ ಕಕ್ಷಿದಾರರನ್ನ ನೀಡಬಾರದು. ಮೂರ್ತಿ ಡಿ ನಾಯಕ್ HD ರೇವಣ್ಣ ಅವರ ಪರವಾಗಿ ವಾದವನ್ನ ಮಾಡ್ತಾ ಇರುವಂತಹ ವಕೀಲರು ಯಾವುದೇ ಕಾರಣಕ್ಕೂ SIT ಕಸ್ಟಡಿಗೆ ನೀವು ಅವ್ರನ್ನ ನೀಡಬೇಡಿ, ಯಾಕಂದ್ರೆ ನಮ್ಮ ಕಕ್ಷಿದಾರರಿಗೆ SIT ಅಧಿಕಾರಿಗಳು ಕಿರುಕುಳವನ್ನ ನೀಡ್ತಿದ್ದಾರೆ. ನಿನ್ನೆ ಅವರನ್ನ ಅರೆಸ್ಟ್ ಮಾಡಿದ್ದು SIT ಅಧಿಕಾರಿಗಳು ಇವತ್ತು ಸಂಜೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಕಕ್ಷಿದಾರರಿಗೆ ಕಿರುಕುಳವನ್ನ ನೀಡಲಾಗಿದೆ, ಹಾಗಾಗಿ ಮತ್ತೆ ನೀವು ಅವರ ಕಸ್ಟಡಿಗೆ ನೀಡಬೇಡಿ. ಅದಲ್ಲದೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂತಹ ವಾದವನ್ನ ಮುಂದಿಟ್ಟಿದ್ದಾರೆ. ಆಗ್ಲೇ ಬೌರಿಂಗ್ ಹಾಸ್ಪಿಟಲ್ನ ಸರ್ಜನ್ ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಗಮನಿಸಿದ್ರೆ ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸದ್ಯ ಒಳಭಾಗದಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದ ನ್ಯಾಯಾಧೀಶರ ನಿವಾಸದ ಒಳಭಾಗದಲ್ಲಿ ನ್ಯಾಯಾಧೀಶರಾಗಿರುವಂತಹ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರ ನಿವಾಸದ ಒಳಭಾಗದಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀರಿ. ರೇವಣ್ಣ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್ ಅವರು ಯಾವುದೇ ಕಾರಣಕ್ಕೂ ಕಸ್ಟಡಿಗೆ ನೀಡಬೇಡಿ, ಯಾಕಂದ್ರೆ ನನ್ನ ಕಕ್ಷಿದಾರರಿಗೆ ಕಿರುಕುಳವನ್ನ ಕೊಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ನಿನ್ನೆ ಅವರನ್ನ ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಇವತ್ತು ಸಂಜೆ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವವರೆಗೂ ಅವರಿಗೆ ಕಿರುಕುಳವನ್ನ ನೀಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್ ಅವರು. ಅದರ ಜೊತೆಗೆ HD ರೇವಣ್ಣ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂತಹ ವಿಚಾರವನ್ನ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಅದಕ್ಕಾಗಿಯೇ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರಬಹುದು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಮುಂಚೆ 2ನೇ ಬಾರಿಗೆ ಮೆಡಿಕಲ್ ಟೆಸ್ಟ್ಗೆ HD ರೇವಣ್ಣ ಅವರನ್ನ ಒಳಪಡಿಸಿರಬಹುದು SIT ಅಧಿಕಾರಿಗಳು. ಸದ್ಯ ನ್ಯಾಯಾಧೀಶರ ನಿಲುವು ಏನಾಗಿರುತ್ತೆ, ಅವರ ಆದೇಶ ಏನಾಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿಯಾದಂತಹ ಡಿಸಿಷನ್ ಬರಬಹುದು? SIT ಕಸ್ಟಡಿಗೆ ಒಪ್ಪಿಸಿ ಬಿಡ್ತಾರಾ ನ್ಯಾಯಾಧೀಶರು ಮಾಜಿ ಸಚಿವ HD ರೇವಣ್ಣ ಅವರನ್ನ, ಅಥವಾ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರಾ? ಈ 2 ಆಪ್ಷನ್ ಇದೆ. ಈ 2 ಆಪ್ಷನ್ ನಲ್ಲಿ ಯಾವುದು ನ್ಯಾಯಾಧೀಶರ ಆಯ್ಕೆಯಾಗಿರುತ್ತೆ ಅನ್ನುವುದು ಸದ್ಯದ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.